ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾನೀಗ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೇನೆ. ನಾನು ಇವತ್ತು ಬೆಳಿಗ್ಗೆಂತ ವರ್ಕ್ ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ಈಗ ಎಡಿಟ್ ಮಾಡಿ ಈಗ ಅಪ್ಲೋಡಿಗೆ ಇಟ್ಟಿದ್ದೇನೆ. ಅಪ್ಲೋಡಿಗಲ್ಲ, ಸಾರಿ, ರೆಂಡರ್ ಆಗಲಿಕ್ಕೆ ಇಟ್ಟಿದ್ದೇನೆ. ರೆಂಡರ್ ಆದಂಥ ಅಪ್ಲೋಡಿಗೆ ಇಟ್ಟಿದ್ದು. ಹಾಗೆಯೇ ಈಗ ಗಂಟೆ ಆಲ್ಮೋಸ್ಟ್ 100 ಆಗ್ತಾ ಬಂತು. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ ಇವತ್ತು ದಿವಸದಲ್ಲಿ ಎಂತೆಲ್ಲ ಆಗ್ತದೆ, ಯಾಕಂದರೆ ಇವತ್ತು ಸಹ ನನಗೆ ಇವತ್ತು ಎಂತ ಮಾಡಲಿಕ್ಕಿಲ್ಲ ಮನೆಯಲ್ಲಿ. ಹಾಗೆ ಅದೇ ಜಸ್ಟ್ ಎಂತೆಲ್ಲ ಸೀನ್ಸ್ ಉಂಟು ಅದನ್ನೇ ಹಾಕಬೇಕಷ್ಟೇ. ಇವತ್ತು ಸಹ ನೋಡುವ ಎಂತೆಲ್ಲ ಆಗ್ತದೆ, ಅದನ್ನು ನಾನು ತೋರಿಸ್ತೇನೆ. ಸೊ ವಿಡಿಯೋ ಅಪ್ಲೋಡ್ ಆಗ್ತುಂಟು, ಅದು ಅಪ್ಲೋಡ್ ಆಗಲಿ. ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ, ನೋಡುವ ಎಂತೆಲ್ಲ ಆಗ್ತುಂಟು. ಶಶಿಕಾಲ್ ಅವರು ಬಟ್ಟೆಗೆ ಇದ್ದಾರೆ. ಹಾಗೆಯೇ ಎಂತೆಲ್ಲ ರೀ ನೋಡ್ಬೋದು, ಮಾವಿನಕಾಯಿ ಇರಬೇಕು, ಆಬ್ವಿಯಸ್ಲಿ ಮರದಲ್ಲೇ ಇರೋದು. ಹಾಗೆ ನೋಡುವ, ಮೇಲೊಮ್ಮೆ ಹೋಗಿ ನೋಡುವ ಹೇಗೆ ಉಂಟಂತ ವೆದರ್. ಸೊ ಹೀಗುಂಟು, ಫುಲ್ ಹೋಗಿ ಆಚೆ ಅಲ್ಲಿ ಆಚೆ ಏಲಮ್ ಆಗ್ತುಂಟು, ಕೇಳ್ತಿರ್ಬೋದು ಸೌಂಡ್ ಅದರದ್ದು. ಹಾಗೆಯೇ ನಾನು ಆ್ಯಕ್ಚುಲಿ ಏರೋಪ್ಲೇನ್ ಸ್ಪಾಟ್ ಮಾಡಲಿಕ್ಕೆ ಬರೋದು ಮೇಲೆ, ಬಟ್ ಏರೋಪ್ಲೇನ್ ನಾನು ಯಾವಾಗ ಮೇಲೆ ಬರ್ತೇನೆ ಆವಾಗ ಬರೋದೇ ಇಲ್ಲ. ಸೊ ಇನ್ನು ಹೋಗೋ ಕೆಳಗೆ ಇಲ್ಲಿ ಎಂತೆಲ್ಲ, ಇಲ್ಲಿ ಸೆಕೆಸ್ ಆಗ್ತುಂಟು, ಸೆಕೆಸ ಜಾಸ್ತಿ ಉಂಟು ಮೋಡ ಕಾರಣ. ಹಾಗೆ ನಾನೊಂದು ಜಸ್ಟ್ ವೀಡಿಯೋಗೊಂದು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅಂತೇಳಿ ಮೇಲೆ ಬಂದದ್ದು ವೀಡಿಯೋ ಮಾಡಲಿಕ್ಕೆ ಅಷ್ಟೇ. ಇನ್ನು ಕೆಳಗೆ ಹೋಗಿ ಸಿಗುವ. ಹೇಳಿದಾಗೆ ನಮ್ಮದು ಎಡಿಟಿಂಗ್ ಆಗಲಿ ಅಂತೆಲ್ಲ ಇದಿತ್ತು, ಅದೆಲ್ಲ ಅಪ್ಲೋಡ್ ಆಗಲಿ ಅದೆಲ್ಲ ಮಾಡಿ ಆಗಿದೆ. ಇನ್ನು ಗಂಟೆ 1:50 ಆಯಿತು. ಇನ್ನು ಕೆಳಗೆ ಹೋಗುವ, ಇನ್ನು ಊಟ ಮಾಡಲಿಕ್ಕೆ ಹೋಗುದು ಡೈರೆಕ್ಟ್. ಇವತ್ತು ಎಂತ ಮಾಡಲಿಕ್ಕೆ ಸಿಲ್ಲ, ಆದ ಕಾರಣ ತೊಂದರೆ ಇಲ್ಲ. ಸೀದಾ ಇನ್ನು ಊಟ ಮಾಡಲಿಕ್ಕೆ ನಮ್ಮದು ಊಟ ಮಾಡಿ ಆದ ನಂತರ ಸಿಗುವ. ಸೊ ಹೇಳಿದಾಗ ನಾನು ಮೇಲೆ ಬಂದೇನೆ. ಊಟ ಆದ ನಂತರ ಎಂಥ ವೀಡಿಯೋ ತೆಗಿಲಿಲ್ಲ. ಅದೇ ಲಾಸ್ಟ್ ಐಸ್ ಕ್ರೀಮ್ದೊಂದು ಕಾರ್ನೆಟಿದೊಂದು ವೀಡಿಯೋ ತೆಗೆದಿದ್ದೆ, ಅದೇ ಲಾಸ್ಟ್. ಈಗ ಮೇಲೆ ಬಂದೇನೆ, ಇನ್ನು ಟೆರೇಸಿಗೆ ಹೋಗಿ ನೋಡುವ ಹೇಗೆ ಎಲ್ಲ ಉಂಟು ಅಂತ. ಈಗ ಆಗ ತೋರಿಸಿದ್ದೆ ನಮ್ಮೆ, ಆಗ ಮಧ್ಯಾಹ್ನ ಹೋಗುವಾಗ ತುಂಬ ಬಿಸಿಲಿತ್ತು, ಬಟ್ ಈಗ ಫುಲ್ ಕೂಲ್ ಡೌನ್ ಆಗಿದೆ. ಹಾಗೆ ಆ ಸೈಡ್ಲ ನೋಡಿದರೆ ಹಾಗೆ ಕೆಳಗೆ ಬಂದೇನೆ. ಇನ್ನು ಈ ವಿಡಿಯೋವನ್ನು ಎಡಿಟ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡಿಡೋದು, ಅಪ್ಲೋಡ್ ನಾಳೆ ಮಾಡೋದು. ಹಾಗೆ ಇವತ್ತು ಸಹ ಎಂತ ತೋರಿಸ್ಲಿಕ್ಕೆ ಅಂತ ಇಲ್ಲ, ಸೇಮ್ ಅದೇ ರುಟೀನ್, ಅಂದರೆ ರೆಸಿಪಿ ಮಾಡೋದು ಅದೇ ಇರ್ತದೆ. ಹಾಗೆ ಇವತ್ತು ಸ್ವಲ್ಪ ಕೆಲವು ಸೀನ್ ಮಾತ್ರ ತೆಗೆದದ್ದು. ಮತ್ತು ಅದೇ ಇನ್ನು ಇದನ್ನು ಈ ವ್ಲಾಗನ್ನು ಎಡಿಟ್ ಮಾಡಿ ಮತ್ತೆ ಸ್ವಲ್ಪ ವಾಕ್ ಮಾಡಬೇಕು ಹೊರಗೆ, ಇಲ್ಲದಾಗೋದಿಲ್ಲ. ಅಂದರೆ ಇಲ್ಲಿ ತುಂಬ ಸೆಕೆಸ ಉಂಟು, ಹಾಗೆ ಇಲ್ಲಿ ತುಂಬ ದಿವಸ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಅದೇ ಒಂದು ರಪ್ಪ ಎಡಿಟ್ ಮಾಡಿ ಮತ್ತೆ ವಾಕಿಂಗ್ ಹೋಗೋದು. ಹಾಗೆ ಬೇರೆ ಎಂಥ ಸಹ ತೋರಿಸ್ಲಿಕ್ಕೆ ಇಲ್ಲ ಇರ್ತದೆ. ಇದು ವ್ಲಾಗ್ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾಕಂದರೆ ಜಾಸ್ತಿ ಎಂತ ಸಹ ಇಲ್ಲ, ಸುಮ್ಮನೆ ಸ್ಟ್ರೆಚ್ ಮಾಡೋದು ಬೇಡ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇನ್ನು ಮುಂದೆ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.